ಓಂ ಪ್ರಕಾಶ್ ಏನೇ ಮಾಡಲಿ ನಾನು ಮಾಡ್ತೀನಿ ಅಂತ ಹೇಳುವಂತ ಪ್ರಪ್ರಥಮ ಇರೋ ಒಬ್ಬನೇ ವ್ಯಕ್ತಿ ದರ್ಶನ್. ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ನನ್ಗೆ ಅದು ಕಂಡ್ರೆ ಅಷ್ಟೊಂದು ಅಪಾರವಾದ ಪ್ರೀತಿ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಕೇಳಿದ್ರಲ್ಲ ಓಂ ಪ್ರಕಾಶ್ ರಾವ್ ಅವರ ಮಾತನ್ನ. ಅಂದರೆ ದರ್ಶನ್ ಅವ್ರ ಬಗ್ಗೆ ಯಾವ ರೀತಿ ಅಭಿಮಾನ ಇಟ್ಟಿದ್ದಾರೆ, ಮತ್ತು ಅವರು ನಿರ್ದೇಶಕರಾಗಿ ದರ್ಶನ್ ಅವ್ರ ಬಗ್ಗೆ ಯಾವ್ಯಾವ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಲ್ಲ. ಯಾಕೆಂತಂದರೆ ಹಿಂದೆ ಎಲ್ಲ ದರ್ಶನ್ ಅವ್ರಿಗೆ ಎಷ್ಟೆಷ್ಟೆಲ್ಲ ಸಿನಿಮಾಗಳನ್ನ ಮಾಡ್ಕೊಟ್ಟಿರೋದನ್ನ ಲಿಸ್ಟ್ ಕೂಡ ಹೇಳ್ತೀನಿ ನೋಡಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಇದೇ ರೀತಿ ಬೆಂಬಲ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಏನಾಗಿತ್ತು ಅಂತಂದರೆ ಹಿಂದೆ 2000 ಇಸ್ವಿಯಿಂದ ಕೂಡ ದರ್ಶನ್ ಅವ್ರಿಗೆ ಅಯ್ಯ ಸಿನಿಮಾ ಅಂತ ಕೂಡ ಅದೊಂದು ಮಾಡಿದರು. ಅದು ಬಿಟ್ಟರೆ ಹೋಗ್ತಾ ನೋಡಿ ಅವರಂತೂ ಸೀನಿಯರ್ ಅಂತೂ ಹೇಳ್ಕೋಬೇಕಂತಂದರೆ ತುಂಬ ಸೀನಿಯರೇ. ಡೈರೆಕ್ಷನ್ ಫೀಲ್ಡಲ್ಲಂತೂ ಅವರ ಅಪ್ಪನ ಕಾಲದಿಂದ ಡೈರೆಕ್ಟರೇ. ಯಾಕೆಂದರೆ ನಾನು ನಟ ಆಗಲ್ಲ ಅಂತ ಕೂಡ ಓಂ ಪ್ರಕಾಶ್ ರಾವ್ ಹೇಳಿದ್ದು. ಆದ್ರದ್ದು ದರ್ಶನ್ ಅವರಂತಲ್ಲ, ಇನ್ನು ಯಾರೋ ಸ್ವಲ್ಪ ಏನೋ ಒಂದು ಒತ್ತಾಯ ಮಾಡಿ ನಟ ಆಗ್ಬಿಡಿ ಅಂತ ಕೂಡ ಏನೋ ಒಂದು ನಿಮ್ಮ ನಟನೆ ಇದೆ ಅಂತ ಅಂದ್ಬಿಟ್ಟು ಕೂಡ ಆ್ಯಕ್ಟಿಂಗ್ ಮಾಡಿಬಿಟ್ರಂತೆ. ಅದರಲ್ಲೂ ಕೂಡ ಸುದೀಪ್ ಅವರ ಒಂದು ಸಿನಿಮಾ ನೀವು ನೋಡ್ಬೋದು. ಸುದೀಪ್ ಸರ್ ಹುಚ್ಚ ಸಿನಿಮಾ ಅಂತೂ ಟೈಟಲ್ ಮಾತ್ರ ಹುಚ್ಚ ಅಷ್ಟೇ, ಒಳಗಡೆ ಕತೆ ಸ್ಟೋರಿ ಎಲ್ಲ ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಆ ಸೀನ್ಸ್ಗಳೆಲ್ಲ ಅದೆಲ್ಲ. ಮತ್ತು ಅದಕ್ಕಿಂತ ಮುಂಚೆ ಅವರು ಲಾಕ್ ಅಪ್ ಡೆತ್ ಅನ್ನೋ ಸಿನಿಮಾ, AK-47 ಅನ್ನೋ ಸಿನಿಮಾ ಎಲ್ಲ ತುಂಬ ಡೈರೆಕ್ಷನ್ ಮಾಡಿದಂಥವ್ರು ಓಂ ಪ್ರಕಾಶ್ ರಾವ್. ಹೀಗೆ ದರ್ಶನ್ ಅವರು ಕೂಡ ಒಂದು ಸಿನಿಮಾ ಅಂತಂದರೆ ಅಯ್ಯ ಅನ್ನೋ ಸಿನಿಮಾ, ಮತ್ತು ಅದು ಬಿಟ್ಟರೆ ಶಾಸ್ತ್ರಿ ಅನ್ನೋ ಸಿನಿಮಾ ಇವ್ರದ್ದಲ್ಲ, ಶಾಸ್ತ್ರಿ ಅನ್ನೋ ಸಿನಿಮಾ ಇವ್ರದ್ದು ಯಾವುದೋ PN ಸತ್ಯ ಅವ್ರದ್ದು ಡೈರೆಕ್ಷನ್ನು. ಬಟ್ ಆದರೂ ಕೂಡ ಇವರ ಒಂದು ಟೈಟಲ್ಗಳು ತುಂಬ ಚೆನ್ನಾಗಿರುತ್ತೆ. ಹಿಂದೆ ಎಲ್ಲ ಇವ್ರಿಗಂತೂ ಸುದೀಪ್ ಸರ್ಗಂತೂ ಹುಬ್ಬಳ್ಳಿ ಸಿನಿಮಾ ನೀವು ನೋಡ್ಬೋದು. ಹುಬ್ಬಳ್ಳಿ ಸಿನಿಮಾ ಕೂಡ ಇವರೇ ಓಂ ಪ್ರಕಾಶ್ ಅವರೇ ನಿರ್ದೇಶನ ಮಾಡಿರೋದು. ಜೊತೆಗೆ ದರ್ಶನ್ ಜೊತೆ ಒಡನಾಟ ಹೇಗಿತ್ತು ಅಂತಂದರೆ ಆ ಕಾಲದಲ್ಲಿ, ಅಂದರೆ 2000 ಇಸ್ವಿಯಿಂದ ಸ್ಟಾರ್ಟ್ ಆದಾಗ ಅಯ್ಯ ಸಿನಿಮಾ ಮಾಡಬೇಕಾದ್ರೆ ಅಂತಲ್ಲ, ಅವರೇ ಹೇಳ್ಕೊಂಡಿದ್ದಾರೆ ಖುದ್ದಾಗಿ, ಅಯ್ಯ ಸಿನಿಮಾ ಮಾಡಬೇಕಾದ್ರೆ ನಾನು ಈ ರೀತಿ ಎಲ್ಲ ಅನುಭವಿಸ್ಕೊಂಡು ಬಂದೆ. ಯಾಕೆ ಅಂತಂದರೆ ದರ್ಶನ್ ಸರ್ಗೆ ಒಂದು ಸಲ ಏನೋ ಒಂದು ಆ್ಯಕ್ಟಿಂಗನ್ನು ನಾವು ಹೇಳ್ಕೊಟ್ಬಿಟ್ರೆ ಅವ್ರು ಒಪ್ಪಲ್ಲ. ಪದೇ ಇನ್ನೂ ಒಂದು 10 ಸಲ ನಾವು ಮಾಡಲೇಬೇಕು ಅಂತಾರೆ ಅವರು. ಅಂದರೆ ಒಂದು ಸಲ ನಾವು ನಟನೆಯನ್ನು ಹೇಳ್ಕೊಟ್ರೆ ಅವರು ಇದು ತಪ್ಪಾಗಿದೆ, ಇನ್ನೊಂದು ಸಲ ಮಾಡಿಸಿ ಅಂತ. ಯಾಕೆಂದರೆ ಅವರು ಡೈರೆಕ್ಟ್ರು ಅಂತ ಬೆಲೆ ಕೊಡ್ತಿದ್ರಂತೆ ದರ್ಶನ್ ಅವರು. ಅಂದರೆ ಓಂ ಪ್ರಕಾಶ್ ರಾವ್ ಕೂಡ ಹೇಳ್ತಾ ಇರೋ ಮಾತು ಅದೇ ಥರನೇ. ಹಿಂದೆ ಎಲ್ಲ ತುಂಬ ವೀಡಿಯೋಗಳ ಮೂಲಕ ಹೇಳ್ಕೊಂಡಿದ್ದಾರೆ. ಇಲ್ಲ, ದರ್ಶನ್ ಸರ್ ಅಂತೂ ಸಾಧು ಸರ್ ಕೂಡ ಹೇಳ್ಕೊಟ್ಟಿದ್ರು. ದರ್ಶನ್ ಸರ್ಗೆ ನೋಡಿ, ಒಂದು ಸಲ ಹೇಳ್ಕೊಟ್ಟಿದ್ರೆ ಅವ್ರು ಅಲ್ಲಿ ಆ ಜಾಗ ಬಿಟ್ಟು ಹೋಗಲ್ಲ. ನಟನೆ ಅಂತನ್ನೋದ್ರಲ್ಲಿ ಒಂದು ಸಲ ನಾವು ಏನಾದರೂ ಒಂದು ಈ ಥರ ಆ್ಯಕ್ಟಿಂಗ್ ಮಾಡು ಅಂತಂದರೆ ಅದೇ ರೀತಿ ಮಾಡ್ತಾನೇ ಇರಬೇಕು. ನೋಡಿ, ಗಂಟೆಗಟ್ಟಲು ಮಾಡ್ತಾ ಇರಬೇಕು. ಡೈರೆಕ್ಟರು ನಿಲ್ಲಿಸು ಅಂತನೋರ್ಗೂ ನಿಲ್ಸಂಗಿಲ್ಲ, ಮಾಡ್ತಾನೇ ಇರಬೇಕು ಪದೇ. ಯಾಕೆಂತಂದರೆ ಅದು ಒಂದು ಡೈರೆಕ್ಟರ್ ನೋಡ್ತಕ್ಕಂಥ ಒಂದು ಕಲೆ. ಅದು ಅವರಲ್ಲಿರ್ತಕ್ಕಂಥ ನಟನೆ ಏನಿದೆ, ಹೇಗಿದೆ, ಮತ್ತು ಆಸಕ್ತಿ ಹೇಗಿದೆ ಅಂತಕ್ಕಂಥದ್ದು ನಿರ್ದೇಶಕರು ನೋಡ್ತಾ ಇರ್ತಾರೆ. ಇದನ್ನೆಲ್ಲ ನಾವು ಏನಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕಡೆ ನೋಡ್ತಾ ಇರ್ಬೋದು ಇದನ್ನು. ಅಂದರೆ ಎಲ್ಲ ಇವರು ದರ್ಶನ್ ಸರ್ ಮಾತ್ರ ಅಲ್ಲ, ಎಲ್ಲ ನಟರು ಕೂಡ ಇದೇ ರೀತಿಯೇ ಅದು ಆ್ಯಕ್ಟಿಂಗ್ ಕಲೆಯನ್ನು ಮಾಡ್ತಾ ಇರ್ತಾರೆ. ಈಗ ನೋಡಿ, ಒಂದು ಸೀನನ್ನು ತೆಗಿತಾ ಇರ್ತೀವಿ, ಏನೋ ಒಂದು ಡೈಲಾಗ್ ಹೇಳ್ಕೊಂಡು ಆ ಡೈಲಾಗು ಅವ್ರಿಗೆ ತೃಪ್ತಿ, ಡೈರೆಕ್ಟ್ರಿಗೆ ನಿರ್ದೇಶಕರಿಗೆ ತೃಪ್ತಿ ಆಗೋವರೆಗೂ ಪದೇ ಹೇಳ್ತಾನೆ ಇರಬೇಕು, ರಿಪೀಟು. ಬಟ್ ಆದರೂ ಕೂಡ ಇವರು ಓಂ ಪ್ರಕಾಶ್ ರಾವು ಬೇಡ ಸಾಕು ಅಂದರೂ ಕೂಡ ಇಲ್ಲ ಇನ್ನೂ ಜೋರಾಗಿ ಹೊಡಿ ಕೆಪಾಲ್ಕೆ, ಇನ್ನೂ ನಮ್ಮ ಸೀನ್ ಚೆನ್ನಾಗಿಲ್ಲ ಅಂತೆಲ್ಲ, ಅಂದರೆ ನಾವು ಚೆನ್ನಾಗಿ ಬಂದಿಲ್ಲ ಅಂತ ಅವ್ರಿಗೆ ದರ್ಶನ್ ಸರ್ಗೆ ಅನ್ನಿಸ್ದಾಗ ಇದೇ ರೀತಿ ಮಾಡ್ಕೊಂಡು ಹೋಗಿದ್ರಂತೆ. ಇನ್ನೂ ಚೆನ್ನಾಗಿ ಬಂದಿಲ್ಲ ದರ್ಶನ್ ಸರ್ದು ಸೀನ್ ಆಗಲಿ ಒಂದಿದಾಗಲಿ, ಏನೋ ಅಷ್ಟು ಚೆನ್ನಾಗಿ ಬಂದಿಲ್ಲ, ಮಾಡು ಕೆಪಾಲ್ ಕೊಡಿ ಅಂತೆಲ್ಲ ತುಂಬ ಅನ್ನಿಸ್ತಿದ್ರಂತೆ. ಆದರೆ ಹೀಗೆ ಮಾಡ್ತಾ ಹೋದರೆ ನೋಡಿ ಸ್ನೇಹಿತರೆ, ಏನಂತಂದರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬ ದೊಡ್ಡ ಕಾಳಜಿ ಇತ್ತು ದರ್ಶನ್ ಅವ್ರಿಗೆ. ತುಂಬ ಇಂಟ್ರೆಸ್ಟ್, ಆಸಕ್ತಿ ಅಂತೂ ಯಾವ ಥರ ಇತ್ತು ಅಂದರೆ, ನಾನು ಡೈರೆಕ್ಟರ್ ಆಗೋದು ಬೇಡ, ಬೇರೆ ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗೋದೇ ಬೇಡ ಅಂತ ಕೂಡ ತೀರ್ಮಾನ ಮಾಡಿಬಿಟ್ರು ಆ ಕಾಲದಲ್ಲೇ. ನಮ್ಮ ತಂದೆ ಕಾಲದಲ್ಲೂ ಕೂಡ ಇಷ್ಟಿಷ್ಟು ಸಿನಿಮಾ ಇಂಡಸ್ಟ್ರಿಗೆ ಕೊಡುಗೆ ಇದೆ. ಈಗಿನ ಕಾಲದಲ್ಲೂ ಕೂಡ ಅಷ್ಟೇ. ದರ್ಶನ್ ಸುದೀಪ್ ಅವರೆಲ್ಲ ಟಾಪ್ ಲೆವೆಲ್ಗೆ ಹೇಗೆ ಬೆಳೀತಾರೋ ಅದೇ ರೀತಿ ನಾವು ಕೂಡ ಬೆಳೀತಾ ಹೋಗೋಣ ಅಂತೆಲ್ಲ ತುಂಬ ತೀರ್ಮಾನ ಮಾಡಿಬಿಟ್ರು ಅಂತ ಕೂಡ ಹೇಳ್ಕೊಂಡಿದ್ರು. ಅದೇ ನೋಡಿ, ಈ ರೀತಿ ಮಾಡಿರ್ತಕ್ಕಂಥ ಒಂದು ವಿಷಯ ಏನಂತಂದರೆ, ಹೋಗ್ತಾ ಈಗೇನೆ ಸಿನಿಮಾ ಇಂಡಸ್ಟ್ರಿನ ನಾವು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಅವ್ರ ಮನಸ್ಸಲ್ಲೂ ಕೂಡ ಇತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದೇ ರೀತಿ ನೋಡಿ, ಎಷ್ಟೋ ಜನ ದರ್ಶನ್ ಸರ್ ಅಭಿಮಾನಿಗಳಿಗೆ ಈ ವಿಷಯ ಖುಷಿ ಆಗುತ್ತೆ, ಇನ್ನು ಕೆಲವು ಎಷ್ಟೋ ಜನರಿಗೆ ದುಃಖನೂ ಆಗುತ್ತೆ. ಯಾಕೆಂತಂದರೆ ಅವರು ಏನೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೊಟ್ಟಿರ್ತಕ್ಕಂಥ ಅಪಾರ ಅಚೀವ್ಮೆಂಟ್, ಸಾಧನೆ ಬಗ್ಗೆ ನಾನು ಹೋಗ್ಲಿರ್ತಕ್ಕಂಥದ್ದು ಅಷ್ಟೇ. ಅವರು ಏನೋ ಒಂದು ಸಣ್ಣ ಪುಟ್ಟ ತಪ್ಪಿರ್ತಕ್ಕಂಥದ್ದು ಅದನ್ನೆಲ್ಲ ಹೇಳ್ತಾ ಹೋದರೆ ಇನ್ನೂ ಚೆನ್ನಾಗಿರಲ್ಲ. ನೋಡಿ, ಅವರ ಒಂದು ಅಚೀವ್ಮೆಂಟ್, ಸಾಧನೆ ಏನಿದೆ ಅದನ್ನು ಮಾತ್ರ ಹೇಳ್ತಾ ಹೋದರೆ, ಅವರ ತಂದೆ ಕಾಲದಲ್ಲಿ ನೀವು ನೋಡಿರ್ತೀರ, ತೂಗುದೀಪ್ ಶ್ರೀನಿವಾಸ್ ಅವರೆಲ್ಲ ವಿಲನ್ ಆಗಿ ಪಾತ್ರದಲ್ಲಿ ತುಂಬ ಕಾಣಿಸ್ಕೊಂಡಿದ್ದಾರೆ ತುಂಬ ಸಿನಿಮಾದಲ್ಲಿ. ರಾಜ್ಕುಮಾರ್ ಫ್ಯಾಮಿಲಿ ಅಂತೂ ತುಂಬ
ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಂತಿದ್ರು ಅಂತ ಕೂಡ ಹೇಳಿದರು. ದರ್ಶನ್ ಸರ್ ಅಂತೂ ಇದೇ ರೀತಿ ನಾವು ಕೂಡ ಅಪ್ಪು ಸರ್ ಮತ್ತು ಅವ್ರನ್ನೆಲ್ಲ ಮರಿಬಾರ್ದು, ಮಿಸ್ ಮಾಡ್ಕೋಬಾರ್ದು. ಅಪ್ಪು ಸರ್ ಮಾತ್ರ ಅಲ್ಲ, ಯಾರೇ ಆಗಲಿ ಸುದೀಪ್ ಸರ್ ಲೆವೆಲ್ಗೆ ದರ್ಶನ್ ಸರ್ ಕೂಡ ಅವ್ರ ಲೆವೆಲ್ಗೆ ನಾವು ಬರಬೇಕು ಅಂತ ಕೂಡ ದರ್ಶನ್ ಅವರು ಆ ಟೈಮಲ್ಲೇ ಯೋಚನೆ ಮಾಡಿದ್ರಿಂದ ಇವತ್ತು ಈ ಟೈಮಲ್ಲಿ ಕೂಡ ಬೆಳೀತಾ ಇದ್ದಾರೆ. ಇದೆಲ್ಲ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಯಾಕೆಂತಂದರೆ ಇದೆಲ್ಲ ಹೊಸದೇನಲ್ಲ. ನಾವು ಒಂದು ಲೆವೆಲ್ಗೆ ಬೆಳಿಬೇಕಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಖಡಕ್ಕಾಗಿ ಒಂದು ಸಿನಿಮಾನ ಒಂದು 3 ರಿಂದ 5 ವರ್ಷ ನಾವು ಟೈಮ್ ತೊಗೋತೀವಲ್ಲ ಸಿನಿಮಾ ಮಾಡಬೇಕಂದ್ರೆ, ಅದು ಅಷ್ಟು ಈಸಿ ಅಂಥದ್ದಲ್ಲ. ಯಾಕೆಂತಂದರೆ ಅದೆಲ್ಲ ಈಗಲೂ ಕೂಡ ನೀವು ಮೀಡಿಯಾದವ್ರ ಮುಂದೆ ಗಲಾಟೆ ಮಾಡ್ಕೊಳ್ಳೋಂಥದ್ದು ಎಷ್ಟೋದೆಲ್ಲ ನೋಡ್ತಾ ಇರ್ತೀರ. ಅದೆಲ್ಲ ಗಲಾಟೆ ಮಾಡ್ಕೊಳ್ಳೋಂಥದ್ದೆಲ್ಲ ಇದ್ದಿದ್ದೆ. ಮತ್ತು ಕೆಲವೊಬ್ಬೊಬ್ಬರು ಹೀರೋಗಳಲ್ಲೂ ಫ್ಯಾಮಿಲಿಗಳಲ್ಲಿ ಏನಾದರೂ ಒಂದು ಕಲಹಗಳು ಬರ್ತಾನೆ ಇರುತ್ತೆ ನೋಡಿ. ಲಾಸ್ಟ್ ಟೈಮ್ ಕೂಡ ಸುದೀಪ್ ಅವ್ರ ಫ್ಯಾಮಿಲಿ ಕೂಡ ನಿಮಗೆ ಗೊತ್ತಿರುತ್ತೆ. ಸುದೀಪ್ ಅವ್ರ ಫ್ಯಾಮಿಲಿ ಕೂಡ ಇದೆಲ್ಲ ಅವರು ಕೂಡ ಡಿವೋರ್ಸ್ ಎಲ್ಲ ಆಗಿರೋದು. ಇದೆಲ್ಲ ನೋಡ್ತಾ ಹೋದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಹೇಗೆ ಬೆರೆಯೋದಾಗಾದರೆ, ಹೇಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಾಧನೆಯನ್ನು ಮಾಡೋದು ಅಂತ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಸಿನಿಮಾದವ್ರು ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನೋಡಿ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಕಲಿಬೇಕಾದಂಥ ಒಂದು ಕಲೆ ಅಂತಂದರೆ ಅಲ್ಲಿ ಡೈರೆಕ್ಷನ್ ಮೊದಲೇ ಕಲಿಬೇಕು. ಯಾಕೆಂತಂದರೆ ನಟನೆ ಅನ್ನೋದಕ್ಕಿಂತ ಡೈರೆಕ್ಟರ್ ಆಗಿ ನಾವು ಕಲ್ತ್ಕೊಂಡು ಹೋಗ್ಬಿಟ್ರೆ ಮುಂದೆ ನಮಗೆ ಇನ್ನೂ ಈಸಿ ಆಗುತ್ತೆ ಅಂತಕ್ಕಂಥದ್ದು ಎಲ್ಲರೂ ಒಂದು ಉದ್ದೇಶ ಆಗಿರುತ್ತೆ ಆಲ್ಮೋಸ್ಟು. ಬಟ್ ಆದರೂ ಕೂಡ ದರ್ಶನ್ ಸರ್ ಅಂತೂ ಡೈರೆಕ್ಷನ್ ಫೀಲ್ಡಲ್ಲೇ ಬೆಳೆದವರಲ್ಲ, ಸಿನಿಮಾ ಹೀರೋಗಳಲ್ಲೇ ಬೆಳೆದವರು ನೋಡಿ. ಈಗ ಓಂ ಪ್ರಕಾಶ್ ರಾವ್ ಹೇಳ್ಕೊಂಡ್ರಲ್ಲ, ಅವ್ರ ಬಗ್ಗೆ ಇನ್ನೂ ಹೇಳ್ಬೇಕಂತಂದರೆ ದರ್ಶನ್ ಸರ್ಗೆ ಇನ್ನೂ ತುಂಬ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಕೆಲವೊಂದನ್ನು ರೆಫರ್ ಮಾಡಿದ್ದಾರೆ. ಯಾಕೆಂದರೆ ಅಭಯ್ ಅನ್ನೋ ಸಿನಿಮಾ ಆಗಲಿ, ಅವರು ಕೂಡ ನಟನೆ ಹೇಗಿತ್ತು ನೋಡಿ ಅಭಯ್ ಅನ್ನೋ ಸಿನಿಮಾದಲ್ಲಿ. ಮತ್ತು ಸುದೀಪ್ ಸರ್ ಜೊತೆ ಒಡನಾಟ ಎಲ್ಲ ಹೇಗಿತ್ತು ನೋಡಿ. ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಇಬ್ಬರು ನಾವು ಟಾಪಲ್ಲಿ ಬೆಳಿಬೇಕು ಮತ್ತು ಏನೋ ಒಂದು ದಿಗ್ಗಜರು ಚಡ್ಡಿ ದೋಸ್ತ ಅನ್ನೋ ರೀತಿ ತುಂಬ ಇದ್ದರು, ಆ ರೀತಿ ಒಡನಾಟ. ಆದರೆ ಯಾವ ರೀತಿ ಹೋಗ್ತಾ 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 ಅವ್ರ ವಿಷಯ ಒಂದು ವಿಷಲ್ ಹೊಡೆಯುತ್ತೆ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಅಂತಂದರೆ 2011ರಲ್ಲಿ 2013, 14, 15ರಲ್ಲೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಕಾಣ್ತಾರೆ ಅವರು. 2014, 16ರಲ್ಲಂತೂ ಎಲ್ಲ ಸಾರಥಿ ಸಿನಿಮಾ ಎಲ್ಲ ಬಂದಾಗ, ಬುಲ್ಬುಲ್ ಅನ್ನೋ ಸಿನಿಮಾ ಎಲ್ಲ ನೀವು ನೋಡಿ ಇರ್ತೀರ. ಆ ಟೈಮಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತೂ ನಾನು ಬಿಟ್ಟು ಹೋಗಲ್ಲ ಅಂತ ಕೂಡ, ಬೇರೆ ಇಂಡಸ್ಟ್ರಿಗೆ ಯಾವುದೇ ಆರ್ಡ್ರ್ ಬಂದರೂ ನಾನು ಹೋಗಲ್ಲ ಕನ್ನಡ ಸಿನಿಮಾ ಬಿಟ್ಟು ಅಂತ ಕೂಡ ತುಂಬ ಆರ್ಡ್ರ್ ಒಂದು ಹೆಮ್ಮೆಯಿಂದ ಹೇಳ್ಕೊಂಡಿರ್ತಾರೆ. ಆ ಟೈಮಲ್ಲೇ ಮಾಧ್ಯಮದವ್ರ ಮುಂದೆ ಅಂತೂ ಹೇಳ್ಕೊಂಡಿರ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಎಷ್ಟೆಷ್ಟು ಅವ್ರದ್ದೇ ಜಾಸ್ತಿ ಚರ್ಚೆ, ಎಷ್ಟೆಷ್ಟು ಅವ್ರದ್ದೇ ಒಂದು ಅಡ್ಡ ಹವ ಅಂತ ಎಲ್ಲ ಹೇಳ್ತಿರಲ್ಲ, ಅದೇ ರೀತಿ ತುಂಬ ಸದ್ದು ಮಾಡ್ತಾ ಇರ್ತೀವಿ. ಇದೆಲ್ಲ ನೀವು ಕೇಳ್ತಾ ಹೋದರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇನ್ನೂ ಒಂದು ಅಂದಷ್ಟು ತಿಳಿಸ್ಕೊಡಿ ಅಂತ ಕೂಡ ಕಾಮೆಂಟ್ ಕೂಡ ಮಾಡ್ತೀರಾ. ಅದೆಲ್ಲ ಹೇಳ್ತಾ ಹೋದರೆ ಒಂದು ಸಮುದ್ರದಲ್ಲಿ ಹೇಗೆ ನಾವು ಸಮುದ್ರ ಎಷ್ಟು ಅಗಲ ಇದೆಯೋ ಅದೇ ರೀತಿ ತುಂಬ ದೊಡ್ಡ ಒಂದು ಅಗಲ ಇದು ಕೂಡ ಇದೆ. ತಿಳಿಸ್ಕೊಳ್ತಾ ಹೋದರೆ ಇನ್ನೂ ತುಂಬ ಹೆಚ್ಚಿನ ಮಾಹಿತಿ ಇದೆ. ಈಗ ನೋಡಿ ದರ್ಶನ್ ಸರ್ ಮಾತ್ರ ಅಲ್ಲ, ದರ್ಶನ್ ಸರ್ ಜೊತೆಗೆ ಆಪ್ತರು ಯಾವ ರೀತಿ ಇದ್ದರು ಅದೇ ರೀತಿ ತುಂಬ ಮಾಹಿತಿಗಳೆಲ್ಲ ಹೋಗ್ತಾ ತಿಳ್ಕೊಡ್ಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನದಾಗಿ ದರ್ಶನ್ ಸರ್ ಬಗ್ಗೆ ಮಾತ್ರ ಅಲ್ಲ, ಅವರ ಒಂದು ಎಲ್ಲ ಫಾರ್ಮ್ ಹೌಸ್ ಆಗಲಿ ಇನ್ನೊಂದಾಗಲಿ ಎಷ್ಟೋ ತಿಳಿಸ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕೆಂತಂದರೆ ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿನೂ ಕೂಡ ಹಾಗೇ ಇದೆ. ಎಲ್ಲರಿಗೂ ಅಷ್ಟೇ ಆಲ್ಮೋಸ್ಟು ನಾವು ಈ ರೀತಿ ಕೂತ್ಕೊಂಡು ಏನೇನೋ ಸುಮ್ಮನೆ ಕಥೆಗಳು ಹೇಳ್ತಾ ಇದ್ದೀವಿ ಇವ್ರ ಬಗ್ಗೆ ಅಂತ ತಿಳ್ಕೊಬೇಡಿ. ಇದೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯನೇ ನೋಡಿ. ಸಿನಿಮಾದಲ್ಲಿ ಹೀಗೆಲ್ಲ ಎಷ್ಟೆಷ್ಟು ಕಷ್ಟಪಟ್ಟು ಮೇಲೆ ಬರ್ತಾರೆ ಅಂತ ಅನ್ನೋದು ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿಯ ಒಂದು ಕಥೆ ಆಗಿರುತ್ತೆ. ನಿಜವಾಗ್ಲೂ ಹೀಗೆ ಸದಾ ವೀಡಿಯೋಗಳನ್ನ ನೋಡ್ತಾ ಇರ್ರಿ. ಇನ್ನು ಮುಂದೆ ಹೆಚ್ಚಿನದಾಗಿ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಸಿನಿಮಾದಲ್ಲಿ ಒಬ್ಬ ಹೀರೋ ಆಗಿ ಬೆಳಿಬೇಕಂದ್ರೆ ನಾವು ಯಾವ್ಯಾವ ರೀತಿ ಅವರ ಎಷ್ಟೆಷ್ಟು ಶ್ರಮ ಇರುತ್ತೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕೆ ಅಂತಂದರೆ ಅವರ ಶ್ರಮದ ಬಗ್ಗೆ ನಾವು ಎಷ್ಟೋ ಜನ ತಿರಸ್ಕಾರ ಮಾಡಿರ್ತೀವಿ, ಅವ್ರನ್ನ ಎಷ್ಟೋ ಜನ ಕಾಲು ಎಳೆದಿರ್ತೀವಿ, ಎಷ್ಟೋ ಜನ ಅವ್ರನ್ನ ಬಿಟ್ಬಿಟ್ಟಿರ್ತೀವಿ. ಸಿನಿಮಾ ಅಂತ ಮಾಡಿದ್ಮೇಲೆ ಕೈ ಬಿಟ್ಬಿಡ್ತೀವಿ. ಸಿನಿಮಾ ಅವರಿಂದ ಏನೋ ಒಂದು ಉಪಯೋಗ ಆಯಿತಾ, ಒಬ್ಬ ವ್ಯಕ್ತಿ ಅದು ಯಾರೇ ಆಗಲಿ ಉಪಯೋಗ ಆದಮೇಲೆ ಮರ್ತೇ ಬಿಟ್ಬಿಡ್ತೀವಿ ಅಲ್ವಾ. ಅದೇ ರೀತಿ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ರೀತಿ ಕಲಿಯೋದಂತೂ ತುಂಬ ಇದೆ. ಇದೆಲ್ಲ ನಾವು ಹೋಗ್ತಾ ಕಲಿಬೇಕಂತಂದರೆ ಇನ್ನೂ ದೊಡ್ಡ ಆಳವಾದ ಒಂದು ನಿಮ್ಗೆ ಅವಾಗಲೇ ಹೇಳಿದೆ ಸಮುದ್ರದ ರೀತಿ ಇದೆ. ಯಾಕೆ ಅಂತಂದರೆ ಒಂದು ಇಂಡಸ್ಟ್ರಿಯಲ್ಲಿ ದಿಗ್ಗಜರಾಗಿ ನಾವು ಬೆಳಿಬೇಕಂತಂದರೆ ಕೆಲವು ಒಂದು ಏನೋ ಒಂದು ಆಸಕ್ತಿ ಬೆಳೆಸ್ಕೋಬೇಕದ್ರಲ್ಲಿ. ಆಸಕ್ತಿ ಇಲ್ಲ ಅಂತಂದ್ರೂ ತಾಳ್ಮೆ ಇಲ್ಲ ಅಂದರೆ ಇನ್ನೂ ಆಗಲ್ಲ. ನೀವು ಎಷ್ಟೋ ಜನ ನೋಡಿರ್ತೀರ ತಾಳ್ಮೆ ಕಳ್ಕೊಬಿಟ್ರಂತೂ ತುಂಬ ಫೀಲಿಂಗ್ ಅಂತೂ ಆಗ್ಬಿಡುತ್ತೆ ಕೆಲವ್ರಿಗೂ. ಎಷ್ಟೋ ಜನ ತಾಳ್ಮೆ ಕಳ್ಕೊಂಡು ಎಷ್ಟೋ ಜನ ಏನಂತಂದರೆ ವಾಪಸ್ ಬಂದುಬಿಟ್ಟಿದ್ದಾರೆ. ಇಂಡಸ್ಟ್ರಿಯಿಂದನೇ ಬೇಡಪ್ಪ, ಸಹವಾಸ ಬೇಡಪ್ಪ ಅಂತ ಕೂಡ ವಾಪಸ್ ಬಂದಿರೋದನ್ನ ನೋಡ್ಬೋದು. ಯಾಕೆಂದರೆ ಇದೆಲ್ಲ ಆಗಿನ ಟೈಮಲ್ಲಿ ಇರ್ತಕ್ಕಂಥ ಒಂದು ಕಾಂಪಿಟೇಷನ್ ಏನು, ಈಗಿನ ಕಾಂಪಿಟೇಷನ್ ಏನು ಅಂತ ನಿಮಗೂ ಕೂಡ ಗೊತ್ತೇ ಇದೆ. ಈಗಿನ ಜನ್ರೇಷನ್ನೇ ಬೇರೆ, ಆಗಿನ ಜನ್ರೇಷನ್ ಕಾಂಪಿಟೇಷನ್ನೇ ಬೇರೆ. ಈಗ ಈ ಕಾಲದಲ್ಲಿ ನಾವು ಬದುಕೋದೇ ಒಂದು ದೊಡ್ಡ ಸಾಧನೆ ಆಗಿರೋದ್ರಿಂದ
ಮುಂದೆ ನಾವು ಇನ್ಯಾವ ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಆ ರೀತಿ ಬಂದುಬಿಟ್ಟಿದೆ ನೋಡಿ. ಈ ರೀತಿ ಆದಾಗ ಎಷ್ಟೋ ಜನಕ್ಕೆ ನಾವು ಒಂದು ದಾರಿಯಾಗಿ ಇರಬೇಕು, ನಮ್ಮ ಸಂಬಂಧಿಕರಲ್ಲಿ ಎಷ್ಟೋ ಜನಕ್ಕೆ ಕೆಲವು ದಾರಿಯಾಗಿರಬೇಕು, ಕೆಲವ್ರಿಗೆ ಎಷ್ಟೋ ಜನಕ್ಕೆ ನಾವು ನಮ್ಮ ಕೈಲಿಂದನೇ ಎತ್ತಿ ಕೊಡಬೇಕಾಗುತ್ತೆ ನೋಡಿ. ನಮ್ಮ ಜೀವನನೇ ಇನ್ನೂ ಒಂಥರ ಏನೋ ಆಗ್ಬಿಟ್ಟಿದೆ ಜೀವನದಲ್ಲಿ. ಇನ್ನು ಹೋಗ್ತಾ ನಾವು ಇನ್ಯಾರ ಜೀವನ ಕಾಪಾಡ್ಕೊಂಬರ್ಬೇಕು ಅಂತ ಗೊತ್ತದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಇದೆಲ್ಲ ಲಾಸ್ಟ್ ಟೈಮ್ ಅಂತೂ ನೀವು ದರ್ಶನ್ ಅವ್ರ ಬಗ್ಗೆ ಸಾರಥಿ ಸಿನಿಮಾ ಅಂತೂ ನೋಡ್ಬೋದು. ಅದರಲ್ಲೂ ಹೀಗೇನೆ ಹೋಗ್ತಾ ಅಲ್ಲೂ ಕೂಡ ಕಷ್ಟಪಟ್ಟು ಎಲ್ಲ ಅವ್ರ ಒಂದು ಕುದುರೆ ಖರೀದಿಸಿ ಕುದುರೆ ಮೇಲೆ ಸವಾರಿ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ವಿಡಿಯೋ ಎಲ್ಲ ನೋಡ್ಬೋದು. ಅದೆಲ್ಲ ತುಂಬ ಕಷ್ಟಪಟ್ಟು ಬಂದಿರತಕ್ಕಂಥ ಒಂದು ವ್ಯಕ್ತಿಗಳೇ. ಅದನ್ನೆಲ್ಲ ಹೇಳ್ತಾ ಹೋದರೆ ಇನ್ನೂ ತುಂಬ ಹೆಚ್ಚಿನದಾಗಿ ಹೇಳ್ಬೋದು. ಇಲ್ಲಿವರೆಗೆ ಸಾಕು ಸದ್ಯಕ್ಕೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.